ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10 ಕನ್ನಡ ದ್ವಿತೀಯ ಭಾಷೆ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ 2025 ಸಂಪೂರ್ಣವಾಗಿ ಬಿಡಿಸಲಾಗಿದೆ. ಕನ್ನಡ ದ್ವಿತೀಯ ಭಾಷೆ ವಿಷಯ ಕನ್ನಡ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ 26/3/2025 ನಡೆದ ಕನ್ನಡ ದ್ವಿತೀಯ ಭಾಷೆ ಪ್ರಶ್ನೆ ಪತ್ರಿಕೆ ಬಿಡಿಸೋಣ. ಬಹು ಆಯ್ಕೆ ಪ್ರಶ್ನೆ ಉತ್ತರಗಳು, ಪ್ರತಿ ಸರಿ ಉತ್ತರಕ್ಕೆ 1 ಅಂಕಗಳು. ಪ್ರಶ್ನೆ 1, ರೂಢನಾಮಕ್ಕೆ ಉದಾಹರಣೆ ಎ ಮಕ್ಕಳು, ಬಿ ಅವರು, ಸಿ ಪುಟ್ಟಯ್ಯ, ಡಿ ಶಿಕ್ಷಕ. ಸೊ ಉತ್ತರ ಎ ಮಕ್ಕಳು. ಉತ್ತರ ಎ ಮಕ್ಕಳು. ಪ್ರಶ್ನೆ 2, ಬೆನ್ನೆಲುಬು ಪದವು ಅಗಮಸಂಧಿ, ಲೋಪಸಂಧಿ, ಗುಣಸಂಧಿ, ಆದಿಸಂಧಿಯಲ್ಲಿ. ಸೊ ಉತ್ತರ ಬಿ ಲೋಪಸಂಧಿ. ಉತ್ತರ ಬಿ ಲೋಪಸಂಧಿ. ಪ್ರಶ್ನೆ 3, ಉಡಿಗೆ ತೊಡಿಗೆ ಪದವು ಹೊಂದಿರುವ ವ್ಯಾಕರಣಾಂಶ ಎ ದ್ವಿರುಕ್ತಿ, ಬಿ ಅನುಕರಣವಾಯ, ಸಿ ಜೋಡು ನುಡಿ, ಡಿ ನುಡಿಗುಟ್ಟು. ಸೊ ಉತ್ತರ ಸಿ ಜೋಡು ನುಡಿಗಳು. ಪ್ರಶ್ನೆ 4, ಇದು ಕರ್ಮಧಾರ ಸಮಾಸ ಎ ನೆಲಮುಗಿಲು, ಬಿ ಅರಮನೆ, ಸಿ ಗಂಜಿಮುಂಡು ಗಂಜಿಯುಂಡು ಹೊಂಬಾಳೆ. ಸೊ ಉತ್ತರ ಡಿ ಹೊಂಬಾಳೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ವಾಕ್ಯ ರೂಪದಲ್ಲಿ ಬರೆದು ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 5, ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಈ ನಾಡಿನ ಬೆನ್ನೆಲುಬು ರೈತ ಮೀನ್ಸ್ ಕೃಷಿಕ. ಪ್ರಶ್ನೆ 6, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವುವು? ಉತ್ತರ ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣ್ಯಗಳು, ಬಲಿ ಬೇಟೆ ಸಂಬಂಧಗಳು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುತ್ತವೆ. ಪ್ರಶ್ನೆ 7, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಯಾವ ರೀತಿಯ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಪ್ರಶ್ನೆ 8, ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಪ್ರಶ್ನೆ 9, ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದು ಏಕೆ? ಉತ್ತರ ಗೋಪಾಲನ ಗೆಳೆಯರು ಆತನ ಹರಿದ ಬಟ್ಟೆಯನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು, ಆದ್ದರಿಂದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದನು. ಪ್ರಶ್ನೆ 10, ಹಾಮಾನಾಯಕ್ ಅವರು ತಿಳಿಸಿರುವಂತೆ ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ ಹಾಮಾನಾಯಕ್ ಅವರು ತಿಳಿಸಿರುವಂತೆ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಪ್ರಶ್ನೆ 11, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ ನಮ್ಮ ದೈನಂದಿನ ಬದುಕಿನಲ್ಲಿ ಸೌಜನ್ಯವು ತುಂಬ ಅಪರೂಪವಾಗಿದೆ. ಪ್ರಶ್ನೆ 12, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ ಯುಗಾದಿ ಸಂದರ್ಭದಲ್ಲಿ ನೆಲದಮ್ಮ ನವಮಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಪ್ರಶ್ನೆ 13, ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಸಿಪಿಕೆ ಅವರು ಹೇಳಿದ್ದಾರೆ? ಉತ್ತರ ನಮ್ಮ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಸದ್ದು ಗದ್ದಲವಿಲ್ಲದೆ ಮಾಡಿ ಮುಗಿಸಬೇಕೆಂದು ಕವಿ ಸಿಪಿಕೆ ಅವರು ಹೇಳಿದ್ದಾರೆ. ಪ್ರಶ್ನೆ 14, ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು? ಉತ್ತರ ಹಿಡಿದ ಒಳ್ಳೆಯ ದಾರಿಯಲ್ಲಿ
ಕೊನೆವರೆಗೆ ಜೀವನವನ್ನು ಸಾಗಿಸುವುದೇ ಪೌರುಷದ ಬಾಳ್ವೆ ಎಂದು ಅಡಿಗರು ಹೇಳಿದ್ದಾರೆ. ಪ್ರಶ್ನೆ 15. ಜನಪದರು ತುಂಬಿದ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ? ಉತ್ತರ: ಜನಪದರು ತುಂಬಿದ ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ. ಪ್ರಶ್ನೆ 16. ಸಂತ್ಯೊಳು ಒಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಉತ್ತರ: ಸಂತಿಯೊಳಗೆ ಒಂದು ಮನೆಯ ಮಾಡಿದರೆ ಶಬ್ದಕ್ಕೆ ನಾಚಬಾರದು. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಉತ್ತರ ಅಂಶಗಳನ್ನು ಆಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಶಗಳು. ಪ್ರಶ್ನೆ 17. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಉತ್ತರ: ಉತ್ತಮ ಬೀಜಗಳ ಕೊರತೆ, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ವಿವಿಧ ರೀತಿಯ ರೋಗಗಳು, ಬೆಳೆಯ ಅಭಾವ, ಅತಿವೃಷ್ಟಿ. ಇವೆಲ್ಲವೂ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇರುವುದು. ಇವೆಲ್ಲವೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ. ಪ್ರಶ್ನೆ 18. ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ವಿವರಿಸಿ. ಉತ್ತರ: ಹಕ್ಕಿಗಳು ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ. ಶೀತಗಾಳಿ, ಬಿರುಗಾಳಿ, ಮಳೆ, ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡಬೇಕು. ಮರುಭೂಮಿಯಂತಹ ಪ್ರಶ್ನೆಗಳಲ್ಲಿ ಮರಳಿನ ಹೊಡೆತ, ಪ್ರಖರ ಸೂರ್ಯರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಗೂಡಬೇಕು. ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು, ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಎಲ್ಲ ಉದ್ದೇಶಗಳಿಗಾಗಿ ಹಕ್ಕಿಗಳು ಗೂಡನ್ನು ನಿರ್ಮಿಸುತ್ತವೆ. ಪ್ರಶ್ನೆ 19. ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು? ಉತ್ತರ: ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹ ಚೈನಾ ಪಿಂಗಾಣಿಗಳು, ಸುಂದರ ಗಾಜಿನವು, ಪ್ಲಾಸ್ಟಿಕ್ ಕಪ್ಪುಗಳು, ಇನ್ನು ಕೆಲವು ಬೆಲೆ ಬಾಳುವ ಸ್ಟೀಲಿನ ಲೋಟಗಳು ಇದ್ದವು. ಪ್ರಶ್ನೆ 20. ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು, ಏಕೆ? ಉತ್ತರ: ಕಮಲವು ಕೆಸರೊಳಗೆ ಹುಟ್ಟಿದ್ದರೂ ಕೆಸರನ್ನು ನೋಡದೆ ಅಂಟಿಕೊಳ್ಳದೆ ಇರುತ್ತದೆ. ರವಿಯ ಕಿರಣಗಳಿಗೆ ಮರೆದಾಡಿ ದೇವರ ಮುಡಿಯನ್ನು ಸೇರಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ. ಹಾಗೆ ಮನುಷ್ಯನು ಪರಹಿತ ಕಾರ್ಯವನ್ನು ಮಾಡುವುದೇ ಜೀವನದ ಗುರಿಯನ್ನಾಗಿಸಿಕೊಳ್ಳಬೇಕು. ಹೀಗೆ ಜೀವನ ನಡೆಸಿದರೆ ಅವನ ಜೀವನ ಸಾರ್ಥಕವಾಗುತ್ತದೆ. ಪ್ರಶ್ನೆ 21. ಕಬ್ಬಕ್ಕಿಗಳು ಬಾಯಿ ಬಿಡಲು ಕಾರಣಗಳೇನು? ಉತ್ತರ: ಕುಣಿಗಲ್ ಕೆರೆಯು ವಿಶಾಲವಾದ ಕೆರೆಯಾಗಿದೆ. ಅನೇಕ ಜೀವಿಗಳಿಗೆ ಆಶ್ರಯವನ್ನು ನೀಡಿದೆ. ಜನರ ಬದುಕಿನ ಆಧಾರವೂ ಆಗಿದೆ. ಅದರಲ್ಲಿರುವ ಚಿಕ್ಕ ಚಿಕ್ಕ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯ ತೆರೆದು ಹಾರಾಡುತ್ತವೆ. ಅದನ್ನು ಜನಪದರು ಕಬ್ಬಕ್ಕಿ ಬಾಯಿ ಬಿಡುತ್ತವೆ ಎಂದು ಹೇಳಿದ್ದಾರೆ. ಪ್ರಶ್ನೆ 22. ಉತ್ತರನು ಶತ್ರುಬಲಕ್ಕೆ ನಮೋ ಎಂದು ಹೇಳಲು ಕಾರಣವೇನು? ಉತ್ತರ: ಉತ್ತರ ಕುಮಾರನು ವಿಶಾಲವಾದ ಸಾಗರದಂತಿರುವ ಸೈನ್ಯವನ್ನು ನೋಡಿ ಭಯಪಡುತ್ತಾನೆ. ಕಣ್ಣುಗಳಿಗೆ ಏನೂ ಕಾಣುತ್ತಿಲ್ಲ, ಮನಸ್ಸಿಗೆ ಏನೂ ತೋಚುತ್ತಿಲ್ಲ. ಜೀವವಿದ್ದರೆ ನಾಳಿನ ಅದ್ಭುತವನ್ನು ಕಾಣಬಹುದು. ಭೂಮಿಯೇ ಇಲ್ಲ, ಮಕ್ಕಳನ್ನು ಇಲ್ಲೇ ಹೆತ್ತಂತೆ ಕಾಣುತ್ತಿದೆ. ಈ ಸೈನ್ಯದೊಡನೆ ಯುದ್ಧ ಮಾಡಲು ಸಾಕ್ಷಾತ್ ಶಿವನೇ ಬರಬೇಕು. ನನ್ನಿಂದ ಸಾಧ್ಯವಿಲ್ಲವೆಂದು ಶತ್ರುಬಲಕ್ಕೆ ನಮೋ ಎನ್ನುತ್ತಾನೆ. ಪ್ರಶ್ನೆ 23. ವೈದ್ಯರು ಭೀಮನಾಯಕನ ಮಗುವಿಗೆ ಪ್ರಾಣವನ್ನು ಉಳಿಸಿದ ಬಗೆಯನ್ನು ನಿಮ್ಮ ಮಾತುಗಳಿಂದ ವಿವರಿಸಿ. ಉತ್ತರ: ವೈದ್ಯರು ಭೀಮನಾಯಕನ ಮಗುವಿನಿಗೆ ನಾಡಿಯನ್ನು ಹಿಡಿದು ಜ್ವರದ ತೀವ್ರತೆಯನ್ನು ಪರೀಕ್ಷಿಸಿದರು. ತಮ್ಮಲ್ಲಿದ್ದ ಔಷಧಿಯನ್ನು ಮಗುವಿಗೆ ಕುಡಿಸಿದರು. ಕತ್ತಲೆಯ ರಾತ್ರಿಯಲ್ಲಿ ಕಾಡಿನಲ್ಲಿ ಅಲೆದು ತಮಗೆ ಬೇಕಾದ ಸೋಪನ್ನು ಹುಡುಕಿ ತಂದರು. ಮತ್ತೊಮ್ಮೆ ಸೋಪಿನ ರಸದೊಂದಿಗೆ ಔಷಧಿಯನ್ನು ಕುಡಿಸಿದರು. ತಮ್ಮ ಕುಪ್ಪಿಯಲ್ಲಿದ್ದ ಲೇಹವನ್ನು ಹಣೆಯ ತುಂಬ ಬಳಿದರು.
ಕೋಳಿ ಕೂಗುವ ಹೊತ್ತಿಗೆ ಮಗು ನಿಚ್ಚಳವಾಗಿ ಕಣ್ಣು ತೆರೆದಿತ್ತು. ಮೈ ಬೆವರಿನಿಂದ ನೆನೆದಿತ್ತು. ಭೀಮನಾಯಕ ವೈದ್ಯರಿಗೆ ಕೃತಜ್ಞತೆ ಹೇಳಿದನು. ಈ ರೀತಿ ವೈದ್ಯರು ಭೀಮನಾಯಕನ ಮಗನ ಪ್ರಾಣವನ್ನು ಉಳಿಸಿದರು. ಪ್ರಶ್ನೆ 24. ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಕನ್ನಡ ನಾಡಿನ ಜನರು ಹೇಳಬಯಸಿದ್ದನ್ನು ಹದವಾಗಿ ಹೇಳುತ್ತಾರೆ. ಹದವಾಗಿ ಹೇಳಿರುವುದನ್ನು ಶೋಧಿಸಿ ನೋಡುವ ಚತುರರು ಆಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಓದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ ಎಂದು ಕವಿ ರಾಜಮಾರ್ಗಕಾರನ್ನು ಕನ್ನಡಿಗರು ಕಾವ್ಯ ರಚನಾ ಶೈಲಿಯನ್ನು ಕುರಿತು ವರ್ಣಿಸಿದ್ದಾರೆ. ಮುಂದಿನ ಪ್ರಶ್ನೆ: ಕವಿ, ಸಾಹಿತ್ಯ, ಜನ್ಮಸ್ಥಳ, ಕಾಲಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 25. GS ಶಿವರುದ್ರಪ್ಪ. ಡಾಕ್ಟರ್ GS ಶಿವರುದ್ರಪ್ಪನವರು 7/2/1926 ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದ್ದಾರೆ. ಕವಿ ಮತ್ತು ವಿಮರ್ಶಕರಾದ ಇವರು ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ವಾಸ್ಕೋದಲ್ಲಿ 22 ದಿನ, ಸಾಮಗಾನ, ಚಲುವು ಒಲುವು, ಸಂಚೆದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತಿಕ, ಅನಾವರಣ, ಗಂಗೆ ಶಿಖರಗಳಲ್ಲಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿಗಳು ದೊರೆತಿವೆ. ಇವರು GS ಶಿವರುದ್ರಪ್ಪ. ಪದ್ಯದ ಸಾರಾಂಶ ವಾಕ್ಯ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 26. ಮೈಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ. ಹೊಸತು ಜೀವುಲ್ಲಾಸ ಜಿಗಿತ ಭಾವವಿಲಾಸ ನೆಲ ಮುಗಿಲ ವಾಲಗವೇ ನಡೆದಂತಿವೆ. ಈ ಪದ್ಯ ಭಾಗವನ್ನು ಬಸವರಾಜ್ ಸಾದರ್ ಅವರ ಸಿಸಿಪಸರ ಸುತ್ತು ಕವನ ಸಂಕಲನ ಸವಿಚೈತ್ರ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯುಗದ ಆದಿಯಲ್ಲಿ ನೆಲದಮ್ಮ ನವ ಮಧುವಿನಂತೆ ಸಿಂಗಾರಗೊಂಡಿರುತ್ತಾಳೆ. ಎಲ್ಲ ಜೀವಿಗಳಲ್ಲೂ ಹೊಸ ಚೈತನ್ಯ, ಹೊಸ ಉಲ್ಲಾಸ ಮೂಡಿಸುತ್ತವೆ. ಅದನ್ನು ಕವಿ ಜಡತ್ವವನ್ನು ತೊಡೆದು ಹೊಸ ಹುರುಪಿನಿಂದ ತಮ್ಮ ಕಾರ್ಯದಲ್ಲಿ ತೊಡಗಿವೆ ಎಂದು ಹೇಳಿದ್ದಾರೆ. ಹೊಸ ಹೊಸ ಭಾವನೆಗಳನ್ನು ಹೊಂದಿ ಉತ್ಸಾಹಭರಿತವಾಗಿ ಜಗದ ಕಾರ್ಯ ನಡೆದಿದೆ. ಜಗ ಪಕ್ಷಿ ಪ್ರಾಣಿಗಳ ಕಲರವ ವಾಲ್ಗ ಭೂಮಿಯಿಂದ ಆಕಾಶಕ್ಕೆ ತಲುಪಿದಂತೆ ಭಾಸವಾಗುತ್ತಿದೆ ಎಂದು ಯುಗಾದಿ ಸಂದರ್ಭವನ್ನು ಕವಿ ಸೊಗಸಾಗಿ ವರ್ಣಿಸಿದ್ದಾರೆ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಅಲಂಕಾರವನ್ನು ಹೆಸರಿಸುವುದು, ಲಕ್ಷಣ ಮತ್ತು ಸಮನ್ವಯವನ್ನು ಒಟ್ಟುಗೂಡಿಸುವುದು. ಪ್ರಶ್ನೆ 27. ಪುಟ್ಟರಾಜರು ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗಿದರು. ಅಲಂಕಾರದ ಹೆಸರು ಉಪಮಾ ಅಲಂಕಾರ. ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾ ಅಲಂಕಾರ ಎನ್ನುತ್ತೇವೆ. ಉಪಮೆ ಪುಟ್ಟರಾಜರು, ಉಪಮಾನ ಧ್ರುವತಾರೆ. ಉಪಮಾ ವಾಚಕ ಅಂತೆ, ಸಮನಾಧರ್ಮ ಬೆಳಗುವುದು. ಸಮನ್ವಯ. ಈ ವಾಕ್ಯದಲ್ಲಿ ಪುಟ್ಟರಾಜರು ಎಂಬ ಉಪಮೆಯನ್ನು ಧ್ರುವತಾರೆ ಎಂಬ ಉಪಮಾನಕ್ಕೆ ಅಂತೆ ಎಂಬ ಉಪಮಾನವಾಚಕದ ಮೂಲಕ ಪುಟ್ಟರಾಜರು ಬೆಳಗಿರುವ ರೀತಿ ಸಮನಾಧರ್ಮದೊಂದಿಗೆ ಹೋಲಿಸಿ ವರ್ಣಿಸುವುದರಿಂದ ಇದು ಉಪಮಾ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಗಾದೆಯನ್ನು ವಿಸ್ತರಿಸಿ ಒಂದು ಮಾತ್ರಕ್ಕೆ. ಮನಸ್ಸಿದ್ದರೆ ಮಾರ್ಗ, ತುಂಬಿದು ಕೂಡ ತುಳುಕುವುದಿಲ್ಲ. ಗಾದೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಬಿಡಲಾಗಿದೆ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಪ್ರಶ್ನೆ 29.
ಇದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಉತ್ತರ: ಈ ವಾಕ್ಯ ಅರಾ ಮಿತ್ರರವರು ಬರೆದಿರುವ ಮಹಾಭಾರತ ಪಾತ್ರ ಸಂಗೀತಗಳ ಕೃತಿಯಿಂದ ಆಯ್ದ ಒಣಮರ ಗಿಳಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳುತ್ತದೆ. ಇಂದ್ರನು ಗಿಳಿಯ ತತ್ವನಿಷ್ಠೆ ಹಾಗೂ ಪರಹಿತಕಾಂಕ್ಷೆ ಗುಣವನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎನ್ನುತ್ತಾನೆ. ಆಗ ಗಿಳಿಯು, ದೇವರಾಜ, ನನಗೆ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸುರಿನಿಂದ ನಳಿಸು, ಫಲಪುಷ್ಪದಿಂದ ಬಿಗು, ನೆರಳು ಕೊಡು, ವರವನ್ನು ದಯಪಾಲಿಸು. ಇದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಹೇಳುತ್ತದೆ. ಇಲ್ಲಿ ಗಿಳಿಯ ತತ್ವನಿಷ್ಠೆ ಹಾಗೂ ಪರಹಿತಕಾಂಕ್ಷೆಯ ಗುಣ ಸ್ವಾರಸ್ಯಕರವಾಗಿ ಅಭಿವ್ಯಕ್ತಗೊಂಡಿದೆ. ಪ್ರಶ್ನೆ 30. ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು. ಉತ್ತರ: ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದ ನನ್ನ ಗೋಪಾಲ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗೋಪಾಲನ ತಾಯಿ ಗೋಪಾಲನಿಗೆ ಹೇಳುತ್ತಾಳೆ. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವ ಆಗ ಬೈಗಿನ ಹೊತ್ತು ಕಾಡಿನ ದಾರಿಯಲ್ಲಿ ನನಗೆ ಹೆದರಿವಾಗುತ್ತದೆ. ನೆರೆಯೂರಿಂದ ಬರುವ ಹುಡುಗರಿಗೆ ಜೊತೆಗೆ ಆಳುಗಳಿರುವ ನನಗೆ ಮಾತ್ರ ಯಾರೂ ಇಲ್ಲ ಎಂದು ಹೇಳುತ್ತಾನೆ. ಆಗ ತಾಯಿ, ಮಗು, ಅವರೆಲ್ಲರೂ ಶ್ರೀಮಂತರ ಮಕ್ಕಳು, ಬೇಕಾದಷ್ಟು ಹಣವಿದೆ, ಅವರಲ್ಲಿ ನಮಗೆಲ್ಲಿ ಬರಬೇಕು, ನೀನೇ ಬಲ್ಲೆ, ಹೊಟ್ಟೆಗೂ ಹಿಟ್ಟು ಸಿಕ್ಕುವುದಷ್ಟೇ ಕಷ್ಟ, ನೂಲು ದಾರಿ ಬಂದು 100 ಕಾಸಿನಲ್ಲಿ ನಮ್ಮ ಸಂಸಾರ ಸಾಗಬೇಕು. ನೋಡು, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು ಎಂದು ಹೇಳುವಲ್ಲಿ ತಾಯಿ ನಿಷ್ಕಲ್ಷ ಮನಸ್ಸು, ದೈವದ ಮೇಲಿನ ಭಕ್ತಿ ಸುಂದರವಾಗಿ ಅಭಿವ್ಯಕ್ತಗೊಂಡಿದೆ. ಪ್ರಶ್ನೆ ಸಂದರ್ಭ 31. ಪ್ರಶ್ನೆ 31. ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಉತ್ತರ: ಈ ವಾಕ್ಯವನ್ನು CP ಕೃಷ್ಣಕುಮಾರ್ ಅವರು ರಚಿಸಿದ ಬೊಗಸೆ ಕವನ ಸಂಕಲನದಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿಗಳು ಹೇಳಿದ್ದಾರೆ. ಮಾನವ ಅಹಂ ತೊರೆದು ಶಾಂತಿ, ಸಹನೆ, ಪ್ರೀತಿಗಳಿಂದ ತನ್ನದಾದ ಕರ್ತವ್ಯಗಳನ್ನು ಮೌನವಾಗಿ ಮಾಡಿ ಮುಗಿಸಬೇಕು. ಕೂಗಾಟ ಹಾರಾಟದಿಂದ ಯಾವ ಫಲವೂ ಇಲ್ಲ. ಹಸಿ ಸೌದೆ ಹಸುಗುಟ್ಟಿ ದನಿಯನ್ನು ಎತ್ತುತ್ತದೆ, ತನ್ನ ಕರ್ತವ್ಯವನ್ನು ಪೂರೈಸುವುದಿಲ್ಲ. ಮದ್ದು ಕಿಡಿಸೊಕಿದ ತಕ್ಷಣ ಸಿಡಿದು ಅಬ್ಬರಿಸಿ ನಾಶವಾಗುತ್ತದೆ. ಹೀಗಿರದೆ ಸೂರ್ಯ ಕಿರಣಗಳ ಕರಗುವ ಇಬ್ಬನಿಯಂತೆ ನಮ್ಮ ಕರ್ತವ್ಯವನ್ನು ಮೌನದಲ್ಲಿ ಮಾಡಿ ಮುಗಿಸಬೇಕು. ಸಿಡುಕು ಮಿಡುಕನ್ನು ತೊರೆಯಬೇಕು ಎಂದು ಕವಿ ಸಂದೇಶ ನೀಡಿದ್ದಾನೆ. ಇಲ್ಲಿ ಸಾರ್ಥಕ ಜೀವನ ಮೌಲ್ಯ ಅಭಿವ್ಯಕ್ತಗೊಂಡಿದೆ. ಪ್ರಶ್ನೆ 32. ವೇಷ ಧರಿಸಿ ಫಲವೇನಯ್ಯ. ಉತ್ತರ: ಈ ವಾಕ್ಯವನ್ನು ವಚನಗಳು ಪದ್ಯದ ಸಿದ್ದರಾಮೇಶ್ವರ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸಿದ್ದರಾಮೇಶ್ವರವರು ಡಾಂಬಿಕರನ್ನು ಕುರಿತು ಹೇಳಿದ್ದಾರೆ. ವೇಷ ಧರಿಸಿದ ಮೇಲೆ ವೇಷದಂತೆ ಆಚರಣೆಯೂ ಇರಬೇಕು. ಅಂದರೆ ಮಾನವ ನಡೆ ನುಡಿಗಳೆರಡೂ ಒಂದಾಗಿರಬೇಕು. ಅಂದಾಗ ಮನುಷ್ಯನ ಜೀವನ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ವೇದಗಳನ್ನು ಅಧ್ಯಯನ ಮಾಡಿದ ನಂತರ ಅದರ ಮೌಲ್ಯಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ. ಉದಾಹರಣೆಗಾಗಿ, ನೀರನ್ನು ಬಯಸಿ ಕೆರೆ ತೋಡಿದಾಗ ಅದರಲ್ಲಿ ನೀರು ಬರದೇ ಇದ್ದರೆ ಕೆರೆ ತೋಡಿದ್ದು ನಿಷ್ಪ್ರಯೋಜಕವಾಗುತ್ತದೆ. ಆದ್ದರಿಂದ ವೇಷ ಧರಿಸಿದ ಮೇಲೆ ವೇಷದಂತೆ ಆಚರಣೆ ಇರಬೇಕು ಎಂಬ ಮೌಲ್ಯವನ್ನು ಮಾರ್ಮಿಕವಾಗಿ ನಿರ್ದೇಶನಗೊಳ್ಳೋದೊಂದಿಗೆ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಪ್ರಶ್ನೆ 33. ಸಂದರ್ಭ: ನಾಡ ನರಿಯೋಲು ಹೊಲಗಿರಿಯೇ ಬಿಡುವೇನೆ. ಉತ್ತರ: ಈ ವಾಕ್ಯವನ್ನು ಕುಮಾರವ್ಯಾಸ್ ರಚಿಸಿದ
ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಕೃತಿಯಿಂದ ಆಯ್ದ ನಿಟ್ಟೋಟದಲ್ಲಿ ಆಯ್ದನ್ನು ಬಿಟ್ಟು ಮಂಡೆಯಲ್ಲಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅರ್ಜುನ್ ಉತ್ತರ ಕುಮಾರನಿಗೆ ಹೇಳುತ್ತಾನೆ. ವಿಶಾಲವಾದ ಕೌರವರ ಸೈನ್ಯವನ್ನು ನೋಡಿದ ಉತ್ತರವನ್ನು ಜೀವ ಭಯದಿಂದ ರಥದಿಂದ ಜಿಗಿದು ನಿಟ್ಟೋಟದಲ್ಲಿ ಓಡಲು ಆರಂಭಿಸುತ್ತಾನೆ. ಆಗ ಅರ್ಜುನ ಅವನನ್ನು ಹಿಡಿದು ನಿಲ್ಲಿಸುತ್ತಾನೆ. ಅರಮನೆಯ ಸ್ತ್ರೀಯರ ಮುಂದೆ ಏನೆಲ್ಲ ಜಂಬ ಕೊಚ್ಚಿಕೊಳ್ಳುತ್ತಿದೆಯಲ್ಲ, ಈಗೇನಾಯಿತು, ನಡೆ ಯುದ್ಧ ಮಾಡು ಎನ್ನುತ್ತಾರೆ. ಉತ್ತರ ಕುಮಾರನು ಭಯದಿಂದ ಹುಸಿನಗೆ ನಗುತ್ತಾ ನಾನು ಯುದ್ಧ ಮಾಡಲಾರೆ ಎನ್ನುತ್ತಾನೆ. ಆಗ ಅರ್ಜುನ ನಾಡನರಿಯ ಹಾಗೆ ಹಲ್ಲು ಕಿರಿದರೆ ಬಿಡುವೆನೆ, ಯುದ್ಧ ಮಾಡ ನಡೆ ಎಂದು ಗದರಿಸುತ್ತಾನೆ. ಅರ್ಜುನ ಎಷ್ಟೇ ಗದರಿಸಿದರೂ ಆಮಿಷಗಳನ್ನು ತೋರಿದರೂ ಉತ್ತರನ್ನು ಯುದ್ಧ ಮಾಡುವುದಿಲ್ಲ. ಇಲ್ಲಿ ಉತ್ತರನ ಹಿಡಿತನ ಹಾಸ್ಯಮಯವಾಗಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಪದ್ಯಭಾಗ ಪೂರ್ಣಗೊಳಿಸುವುದು. ಪ್ರಶ್ನೆ 34. ಏಕಾಂಗಿ ವೀರನಂತೆ ಡ್ಯಾಶ್ ಕತ್ತಲಲ್ಲಿ ನಡೆದನು. ಅಥವಾ ಇನ್ನೊಂದು ಪೋಯಮ, ಕಾಡು ಕಾಡು ಮಹಾ ಬೆಳಕೊಂದು ಕಂಡಿತು. 34 ಉತ್ತರ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಇನ್ನೊಂದು ಪೋಯಮ ಅಥವಾ ಇದ್ದಿದ್ದು, ಕಾಡು ಕಾಡು ಅಲೆದ ಅಮಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆ ಹಾಡೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕೆ ಬಾನಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಾ ಬೆಳಕೊಂದು ಕಂಡಿತು. 8-10 ವಾಕ್ಯದಲ್ಲಿ ಉತ್ತರಿಸುವುದು. ಪ್ರಶ್ನೆ 35. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿ ಎಂಬುದನ್ನು ನೀವು ಮೆಚ್ಚುಗೆ ಅಂಶಗಳೊಂದಿಗೆ ವಿವರಿಸಿ. ಅಥವಾ ಇನ್ನೊಂದು ಪ್ರಶ್ನೆ, ಅದರಲ್ಲಿ ಪುಟ್ಟಯ ಸಮಾಜಕ್ಕೆ ಉಡುಪಾದ ಪ್ರಸಂಗವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಮೊದಲನೇ ಪ್ರಶ್ನೆಗೆ ಉತ್ತರ. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ. ಪುಟ್ಟರಾಜರು ಕಣ್ಣುಗಳನ್ನು ಕಳೆದುಕೊಂಡಿದ್ದರೂ ಸೋದರ ಮಾವ ಚಂದ್ರಶೇಖರಯ್ಯ ಹಾಗೂ ಪಂಚಾಕ್ಷರಿ ಗವಾಯಿಗಳ ಮಾರ್ಗದರ್ಶನದಲ್ಲಿ ಸಂಗೀತಗಾರರಾಗಿ ದಾರ್ಶನಿಕರಾಗಿ ಸಮಾಜ ಸೇವಕರಾಗಿ ಸಾಹಿತ್ಯಗಳಾಗಿ ನವದತ್ತರಕ್ಕೆ ಬೆಳೆದು ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗಿದರು. ಪಾಣನಿಯ ಅಷ್ಟಾಧ್ಯಾಯಿ, ಶರ್ವಮರ್ಮನ ಕಾತಂತ್ರ, ಕೇಶಿರಾಜನ ಶಬ್ದ ಮಣಿದರ್ಪಣ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ, ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ, ಕನ್ನಡ ವ್ಯಾಕರಣ ಶಬ್ದಬದ್ಧವಾಗಿ ಕಲಿತು ಅದರಲ್ಲಿ ನಿಷ್ಣಾತರಾದರು. ಬ್ರೈಲ್ ಲಿಪಿ ಕಲಿತು ಅದರಲ್ಲಿಯೂ ಪಾರಂಗತರಾದರು. ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವವರೊಂದಿಗೆ ಗಾಯನ, ವಾದನ, ಸಾಹಿತ್ಯ, ಕೀರ್ತನೆ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಗಾನಯೋಗಿ ಎಂದು ಪ್ರಸಿದ್ಧರಾದರು. 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಇವರು ನಾಡೋಜ್, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅಂಧರ ಅನಾಥರ ಪಾಲಿನ ದಿವ್ಯ ಬೆಳಕಾಗಿ 2010ರಲ್ಲಿ ಅನಂತನಲ್ಲಿ ತಲ್ಲೀನವಾದರು. ಇವರ ಇಷ್ಟೆಲ್ಲ ಸಾಧನೆಗೆ ಅಂಗಹೀನತೆ ಎಂದು ಅಡ್ಡಿಯಾಗಲಿಲ್ಲ. ಇನ್ನೊಂದು ಪ್ರಶ್ನೆ ಇತ್ತು. ಪುಟ್ಟಯ್ಯ ಸಮಾಜಕ್ಕೆ ಮಾಡುವ ಪ್ರಸಂಗವನ್ನು
ಮುಡುಪಾದ ಪ್ರಸಂಗವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆ ಹೊಳೆಆಲೂರಿನಲ್ಲಿ ಕ್ಯಾಂಪ್ ಹಾಕಿದಾಗ ತಾಯಿ ಸಿದ್ದಮ್ಮ ಬೆಳೆದು ದೊಡ್ಡವನಾದ ಮಗನನ್ನು ಕಾಣಲು ಬಂದರು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮಗನನ್ನು ನೋಡಿ ತಾಯಿಗಳು ಅಂತಃಕರಣ ತುಂಬಿ ಬಂದಿತು. ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಮಗನನ್ನು ಮನೆಗೆ ಕಳಿಸಿ ಕೊಡುವಂತೆ ಕೇಳಿಕೊಂಡರು. ಪಂಚಾಕ್ಷರಿ ಗವಾಯಿಗಳು ಅವನನ್ನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಸಿದ್ದಮ್ಮನವರು ಪುಟ್ಟಯ್ಯನಿಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಆಗ ಪುಟ್ಟಯ್ಯ, ನನಗೆ ನನ್ನ ಸರ್ವಸ್ವವು ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ, ನೀನು ಹೇಳು. ಭವದಲ್ಲಿಯೇ ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ. ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ. ಅವರ ಆಜ್ಞಾಧಾರಕ್ಕೆ ನಾನು ನನ್ನ ಮಗನೆಂಬ ಭಾವನೆಯನ್ನು ತೊಡೆದು ಹಾಕಿ ನನ್ನನ್ನು ಸಮಾಜ ಕರ್ಪಿಸುವ ತಾಯಿ ಎಂದು ಆರ್ತರಾದರು. ಅವರು ಸಿದ್ದಮ್ಮನವರು, ಮಗನೇ, ನಿನಗೆ ಹೆಂಡತಿ ಮಕ್ಕಳು ಸಂಸಾರ ಎಂಬ ಬಂಧನದಲ್ಲಿ ಬಂದಿಯಾಗುವುದು ಇಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ. ಮಗನೇ, ಗುರು ಪಂಚಾಕ್ಷರ ತೋರಿದ ಮಾರ್ಗದಲ್ಲಿ ನಡೆದು ಅಮರನಾಗು ಕಂದ ಎಂದು ಹರಸಿ ಭಾರವಾದ ಹೃದಯದಿಂದ ದೇವರ ಹೊಸಪೇಟೆಗೆ ಮರಳಿದರು. ಹೀಗೆ ಪುಟ್ಟರಾಜನ ಜೀವನ ಸಮಾಜಕ್ಕೆ ಮುಡಿಪಾಯಿತು. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. ಶೂನ್ಯಾಧರಿಸಿ ಸರಿ ಉತ್ತರಕ್ಕೆ 2 ಅಂಕಗಳು. ಗದ್ಯ ಭಾಗ. ಜನಕ ಮಹಾರಾಜ ಒಮ್ಮೆ ನಿದ್ರಾವನಶನಾದಾಗ ವಿಶೇಷವಾದ ಒಂದು ಕನಸು ಕಂಡನು. ಶತ್ರುಗಳನ್ನು ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದಂತೆ ತಾನು ಸೋತು ಎಲ್ಲವನ್ನೂ ಕಳೆದುಕೊಂಡು ಕಾಡನ್ನು ಸೇರಿದಂತಾಯಿತು. ವಿಪರೀತ ಹಸಿವಾಗಿ ಭಿಕ್ಷೆ ಬೇಡ ತೊಡಗಿದ. ಯಾರೂ ಭಿಕ್ಷೆಯನ್ನು ಕೊಡದಿದ್ದಾಗ ದುಃಖದಿಂದ ಬಿಕ್ಕಿ ಬಿಕ್ಕಿ ಆತನನ್ನು ತಟ್ಟನೆ ಎಚ್ಚರವಾಯಿತು. ಕಣ್ಣಿನಿಂದ ತಲೆ ದಿಂಬ ತೊಯ್ದು ಹೋಗಿದೆ. ಅದರಂತೆ ಎಲ್ಲವೂ ಇದ್ದ ಹಾಗೆ ಇತ್ತು. ಅರಮನೆ, ಪರಿವಾರ, ಹಾಸಿಗೆ, ಮಂಚ ಎಲ್ಲ ಇದ್ದಂತೆ ಇದ್ದವು. ಹಾಗಾದರೆ ನಾನು ಈವರೆಗೆ ಅನುಭವಿಸಿದ್ದು ಸುಳ್ಳೆ ಎಂಬ ಸಂದೇಹ ಒದಗಿತು. ಸುಳ್ಳಿನಲ್ಲೂ ಬರೆದು ಸಾಕ್ಷಿಯಾಗಿ ಕಣ್ಣೀರಿನಿಂದ ತೊಯ್ದ ತಲೆದಿಂಬು ಇದೆ. ಹಾಗಾದರೆ ಅನುಭವಿಸುತ್ತಿರುವುದು ಸುಳ್ಳೆ? ಈ ಪ್ರಶ್ನೆಗಳು ತಲೆಯನ್ನು ಕೊರೆಯಲಾರಂಭಿಸಿದವು. ಅದು ನಿಜವೋ ಇದು ನಿಜವೋ ಎಂದು ಬಡಬಡಿಸತೊಡಗಿದ. ಊಟ ನಿದ್ದೆಗಳಲ್ಲಿ ಆಸಕ್ತಿ ಕಳೆದುಕೊಂಡ. ಚಿಂತಾಕ್ರಾಂತರಾದ ಪರಿವಾರದವರು ಮಹಾರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರಿಗೆ ವಿಶೇಷ ಬಹುಮಾನವನ್ನು ಕೊಡುವುದಾಗಿ ಸಾರಿದರು. ಒಂದು ದಿನ ಓರ್ವ ವಿಜ್ಞಾನಿ ಮಿಥಿಲಾ ನಗರಕ್ಕೆ ಬಂದನು. ಪ್ರಸ್ತುತ ಸಮಸ್ಯೆಯನ್ನು ಅರಿತು ಉತ್ತರಿಸಲು ರಾಜನ ಬಳಿಗೆ ಹೋದನು. ತನ್ನ ಜನಕ ಮಹಾರಾಜರ ಜ್ಞಾನಿಯನ್ನು ಬರಮಾಡಿಕೊಂಡು ತಾನು ಕಂಡ ಕನಸನ್ನು ವಿವರಿಸಿ ಅದು ನಿಜವೋ ಇದು ನಿಜವೋ ಎಂದು ಪ್ರಶ್ನಿಸಿದ. ಜ್ಞಾನಿಯು ನಿದರ್ಶನಗಳನ್ನು ನೀಡುತ್ತಾ ಅದು ನಿಜವಲ್ಲ, ಇದು ನಿಜವಲ್ಲ ಎಂದು ಹೇಳುತ್ತಾನೆ. ಅದು ಅನುಭವಗಳ ಹಿಂದೆ ಇರುವ ಆತ್ಮ ಮಾತ್ರ ನಿಜ. ಹೀಗೆಂದರೆ ಸಮುದ್ರದ ಮೇಲೆ ಅಲೆಗಳ ತೇಲುತ್ತವೆ. ಒಂದು ದಿನ ದೊಡ್ಡ ಅಲೆ ಬರಬಹುದು, ಒಂದಿನ ಚಿಕ್ಕ ಅಲೆ ಬರಬಹುದು. ಅಲೆಗಳು ಸ್ಥಿರವಿಲ್ಲ, ಸಮುದ್ರ ಮಾತ್ರ ಸ್ಥಿರವಾದದ್ದು. ಹಾಗೆ ಜೀವನ ಎಂಬ ಸಮುದ್ರದ ಮೇಲೆ ಸ್ವಪ್ನ ಹಾಗೂ ಜಾಗೃತಿ ಎಂಬ ಅಲೆಗಳ ಬರುತ್ತವೆ ಹೋಗುತ್ತವೆ. ಆತ್ಮ ಮಾತ್ರ ಸ್ಥಿರವಾದದ್ದು ಎಂದು ನಿರ್ದೇಶನದ ಮೂಲಕ ಜನಕ ಮಹಾರಾಜನ ಪ್ರಶ್ನೆಗೆ ಉತ್ತರ ನೀಡಿದನು. ಜ್ಞಾನಿಯು ಮಾತಿನಿಂದ ಸಂತೋಷಗೊಂಡು ಜನಕ ಮಹಾರಾಜನನ್ನು ಪಾರಮಾರ್ಥವನ್ನು ಸಾಧಿಸಲು ಮನಸ್ಸನ್ನು ದೃಢಗೊಳಿಸಿದನು. ಈಗ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಆತ್ಮ ಮಾತ್ರ ಸ್ಥಿರವಾದದ್ದು ಎಂಬುದಕ್ಕೆ ಜ್ಞಾನಿ ನೀಡಿದ ನಿದರ್ಶನ ಯಾವುದು? ಉತ್ತರ: ಸಮುದ್ರದ ಮೇಲೆ ಅಲೆಗಳು ತೇಲುತ್ತವೆ. ಒಂದು ದಿನ ದೊಡ್ಡ ಅಲೆ ಬರಬಹುದು, ಒಂದು ದಿನ ಚಿಕ್ಕ ಅಲೆ ಬರಬಹುದು. ಅಲೆಗಳು ಸ್ಥಿರವಿಲ್ಲ,
ಸಮುದ್ರ ಮಾತ್ರ ಸ್ಥಿರವಾದದ್ದು, ಹಾಗೆ ಜೀವನವೆಂಬ ಸಮುದ್ರದ ಮೇಲೆ ಸ್ವಪ್ನ ಹಾಗೂ ಜಾಗೃತಿ ಎಂಬ ಅಲೆಗಳು ಬರುತ್ತವೆ ಹೋಗುತ್ತವೆ, ಆದರೆ ಆತ್ಮ ಮಾತ್ರ ಸ್ಥಿರವಾದದ್ದು ಎನ್ನುವ ನಿರ್ದೇಶನ ಮೂಲಕ ಜ್ಞಾನಿಯು ಮಹಾರಾಜನ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ. ಇನ್ನೊಂದು ಪ್ರಶ್ನೆ, ಜನಕ ಮಹಾರಾಜನು ಕನಸಿನಲ್ಲಿ ಅನುಭವಿಸಿದ ಅನುಭವಗಳೇನು? ಈ ಪ್ರಶ್ನೆಗೆ ಜನಕ ಮಹಾರಾಜನ ಕನಸಿನಲ್ಲಿ ಶತ್ರುಗಳು ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದ್ದಂತೆ ತಾನು ಸೋತು ಎಲ್ಲವನ್ನೂ ಕಳೆದುಕೊಂಡು ಕಾಡನ್ನು ಸೇರಿದಂತಾಯಿತು. ವಿಪರೀತ ಹಸಿವೆ, ಭಿಕ್ಷೆ ಬೇಡತೊಡಗಿದ. ಯಾರೂ ಭಿಕ್ಷೆಯನ್ನು ಕೊಡದಿದ್ದಾಗ ಬಿಕ್ಕಿ ಬಿಕ್ಕಿ ಅತ್ತನು. ತಟ್ಟನೆ ಎಚ್ಚರವಾಯಿತು. ಕಣ್ಣೀರಿನಿಂದ ತಲೆದಿಂಬು ತೊಯ್ದು ಹೋಗಿದೆ. ಈ ರೀತಿಯ ಅನುಭವಗಳನ್ನು ಜನಕ ಮಹಾರಾಜನ ಕನಸಿನಲ್ಲಿ ಅನುಭವಿಸಿದನು. ಪ್ರಬಂಧವನ್ನು ಬರೆಯಿರಿ. ಕಂಪ್ಯೂಟರ್ ಉಪಯೋಗಗಳು, ಶೈಕ್ಷಣಿಕ ಪ್ರವಾಸ. ಸೊ ಇದು ಕಂಪ್ಯೂಟರ್ ಮತ್ತು ಶೈಕ್ಷಣಿಕ ಪ್ರವಾಸ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ, ನಿಬಂಧ ಮತ್ತು ಪ್ರಬಂಧದ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಪತ್ರಲೇಖನ. ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅಮೋಘ್ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವ್ಯಾಸಂಗ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ ಮುಖ್ಯ ಗುರುಗಳಿಗೆ ಒಂದು ಪತ್ರ ಮನವಿಯನ್ನು ಬರೆಯಿರಿ. ಅಥವಾ ಪ್ರಶ್ನೆ, ನಿಮ್ಮನ್ನು ಕಲಬುರಗಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕಲ್ಪನಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕದ ರಾಜ್ಯೋತ್ಸವ ಕಾರ್ಯಕ್ರಮ ಕುರಿತು ಬಸವ ಕಲ್ಯಾಣ ನಿವಾಸಿಯಾದ ಸುನೀತಾ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಇನ್ನಿತರ ವಿದ್ಯಾರ್ಥಿಗಳಿಗೆ ಹೇಳಿ. ಧನ್ಯವಾದಗಳು.